ಮಂಡ್ಯ ನಗರದಲ್ಲಿರುವಂಥ ಹಲವಾರು ಶಿಕ್ಷಣ ಸಂಸ್ಥೆಯಿಂದ ಯುವಕರು ಯುವತಿಯರು ಇವತ್ತು ಏನು ನೀಟ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಡೆಸುವಂಥ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಯಿತು ಅದನ್ನು ಖಂಡಿಸಿ ಇವತ್ತು ಮಂಡ್ಯ ಸಂಜಯ್ ಸಕ್ರ ವೃತ್ತದಿಂದ ಇಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಒಂದು ಮೆರವಣಿಗೆ ಮಾಡುವ ಮುಖಾಂತರ ಇಡೀ ಯುವ ಸಮೂಹಕ್ಕೆ ಅದನ್ನು ಅರಿವು ಮೂಡಿಸುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ನಮ್ಮ NSY ವಿದ್ಯಾರ್ಥಿ ಕಾಂಗ್ರೆಸ್ ಘಟಕದಿಂದ ಇವತ್ತು ಹಮ್ಮಿಕೊಂಡಿದ್ವಿ. ಅದು ಮೆಮೊರಾಂಡಮ್ ಕೂಡ ನಾವು ಒತ್ತಾಯನೂ ಕೂಡ ಮಾಡಿದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ, ನಮ್ಮ ಒತ್ತಾಯ ಏನು, ಕೇಂದ್ರ ಸಚಿವ ಏನು BJP ಸರ್ಕಾರ 12 ವರ್ಷದ ಹಿಂದೆ ಏನು ಸರ್ಕಾರ ಮಾಡ್ತು, ಅಚ್ಚೇ ದಿನ ಅಂತ ಏನು ಹೇಳ್ತು, ನಾವು ಯುವಕರಿಗೆ ಏನು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಅವರು ಈಡೇರಿಸಿಲ್ಲ. ಇವತ್ತು ಇಡೀ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಮೇಲೆ NTA ಏನು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಂಸ್ಥೆನೇ ಇವತ್ತು ಅವ್ಯವಹಾರದಲ್ಲಿ ಮೂಡಿದೆ. ಹಾಗಾಗಿ ಆ ಒಂದು ನೈತಿಕತೆಯನ್ನು ಒತ್ತಿ ಇವತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ಘಟನೆಯಾಗಿ 23ನೇ ಇಸ್ವಿಲೂ ಕೂಡ ಆಗಿತ್ತು, ಈಗಲೂ ಕೂಡ ಆಗಿದೆ. ಇಷ್ಟು ವರ್ಷ ಆದರೂ ಕೂಡ ಅವರನ್ನೇ ಶಿಕ್ಷಣ ಸಚಿವರಾಗಿ ಮುಂದುವರಿಸ್ತಾ ಇರೋದು ಇದು ಭಾಳ ಅಕ್ಷಮ ಅಪರಾಧ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಈ ಕೂಡಲೇ ಇದು ರಾಜೀನಾಮೆ ಕೊಡಬೇಕು. ನಮ್ಮ ರಾಹುಲ್ ಗಾಂಧಿ, ನಮ್ಮ ರಾಜ್ಯ, ನಮ್ಮ ದೇಶದ ಲೋಕಸಭೆಯ ವಿರೋಧ ಪಕ್ಷ ನಾಯಕರ ರಾಹುಲ್ ಗಾಂಧಿಯವರು ಕೂಡ ಇದೇ ಜೂನ್ 25ರಿಂದ ವಿದ್ಯಾರ್ಥಿಯ ಕೂಗು ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಹೋರಾಟನ ಹಮ್ಮಿಕೊಂಡಿದೆ. ಅದು 40 ದಿನಗಳ ಕಾಲ ಜೂನ್ 25ರಿಂದ ಮುಂದಿನ ತಿಂಗಳು 29 ಕೂಡ ಆ ಹೋರಾಟ ನಡೆದಿದೆ. ಪ್ರಮುಖವಾದ ದೇಶದ 28 ನಗರದಲ್ಲಿ ಅವರು ಬಂದು ವಿದ್ಯಾರ್ಥಿಗಳ ಜೊತೆಯಲ್ಲಿ, ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಈ ಒಂದು ಏನು ನೀಟ್ ಅವ್ಯವಹಾರ ನಡೆದಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕೂಡ ಬೆಂಗಳೂರು ಕೂಡ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಎಲ್ರಿಗೂ ನಮಸ್ಕಾರ. ಇವತ್ತೇನು ದೇಶಾದ್ಯಂತ ನೀಟ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಸೊ ಈ ವಿಚಾರವಾಗಿ ನಮ್ಮ ಮಂಡ್ಯ ಜಿಲ್ಲೆ NSY ವತಿಯಿಂದ ನಮ್ಮ ಉಪಾಧ್ಯಕ್ಷರಾದಂಥ ರಫೀಕ್ ಅಲಿ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರು. ಸೊ ಜೊತೆಗೆ ನಮ್ಮ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಮಹೇಶ್ ಅಣ್ಣ ಅವರಿದ್ದಾರೆ, ನಮ್ಮ ಚಿದುವಣ್ಣ ಅವರಿದ್ದಾರೆ, DCC ಪ್ರೆಸಿಡೆಂಟು. ಸೊ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಬೇಕು ಅಂತೇಳಿ ಕಾರ್ಯರೂಪಣೆ ಮಾಡಿ ದೇಶಾದ್ಯಂತ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳು ಮತ್ತು ರಾಜ್ಯಗಳಲ್ಲೂ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ. ನೀಟ್ ಒಂದು ಲೀಕ್ ಎಕಾನಮಿಯಾಗಿ ಪರಿಣಮಿಸಿದೆ ಈ ದೇಶದಲ್ಲಿ. ಇದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ತಳಮಟ್ಟದ ಬ್ರೋಕರ್ಗಳಿಂದ ಕೂಡ ಪೇಪರ್ ಲೀಕ್ ಆಗಿದೆ. ಅವರು ಇದಕ್ಕೆ NTA ಒಂದು ದೊಡ್ಡ ಮಟ್ಟದಲ್ಲಿ ಇದ್ರ ಜೊತೆ ಸಹಕಾರ ಹೊಂದಿದೆ. ಹಗರಣಕ್ಕೆ NTA ದೊಡ್ಡ ಮಟ್ಟದಲ್ಲಿ ಸಹಕಾರ ಹೊಂದಿದೆ. ಆ ಸಹಕಾರದಿಂದಲೇ ಇವತ್ತು ಪೇಪರ್ ಲೀಕ್ ಆಗಿರೋ ಒಂದು ಮುಖ್ಯ ಉದ್ದೇಶ. ಸೊ ಹಂಗಾಗಿ ಇದನ್ನು ನೈತಿಕ ಹೊಣೆ ಹೊತ್ತು ರಾಜೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರಾದಂಥ ರಾಜೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಇದನ್ನು ನೈತಿಕ ಹೊಣೆ ಹೊತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಇನ್ಯಾವತ್ತೂ ಕೂಡ ಚೆಲ್ಲಾಟ ಆಡಬಾರ್ದು. ನಿಮ್ಮ ಕೈಲಿ ಆಗಿಲ್ಲ, ಯೋಗ್ಯತೆ ಇಲ್ಲ ಅನ್ನೋದಾದರೆ ರಾಜ್ಯಗಳಿಗೆ ನೀವು CETನ ಕೊಡಿ, ನೀವು ಮಾಡೋಕ್ಕೆ ಹೋಗಬೇಡಿ ನೀಟ್ನ. ಸೊ ಹಂಗಾಗಿ ನಾವು ಇದನ್ನು ಆಗ್ರಹಿಸ್ತೀವಿ. ಇದು ಮುಂದೆ ನೀವು ಏನಾದರೂ ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ದೇಶದ ಭವಿಷ್ಯನ ನಾವೇ ರೂಪಿಸ್ಕೊತೀವಿ. ನೀವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಹೇಳ್ತಾ ನಾನು DC ಮನವಿ ಕೊಟ್ಟಿದ್ದೀವಿ. ನಾವು ಆಗ್ರಹವನ್ನು ಮಾಡಿದ್ವಿ, ನಾವು ಸುಮಾರು ಬೇಡಿಕೆಗಳನ್ನ. ಸೊ ಎಲ್ರಿಗೂ ಧನ್ಯವಾದ. ಮಂಜು, NSY ಮಂಡ್ಯ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಮಂಜೂರವ್ರ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿ ಇವತ್ತು ಜಿಲ್ಲಾಧ್ಯಕ್ಷರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ ಮನವಿಯ ಮುಖ್ಯ ಉದ್ದೇಶ, ಹೋರಾಟದ ಉದ್ದೇಶ ಏನಂತಂದರೆ, ಏನು ನೀಟ್ ಎಕ್ಸಾಮ್ನ ಹಗರಣ ಆಗಿದೆ, ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ವಂಚಿತರಾಗಿದ್ದಾರೆ, 28ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ ನಾವು ಇವತ್ತು ನೀಟ್ ಒಂದು ಎಕ್ಸಾಮ್ನ ಸ್ಕ್ಯಾಂಡಲ್ನ ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಏನು ಕೇಂದ್ರ ಸರ್ಕಾರ ಒಂದು ನೀಟ್ ಪೇಪರ್ನ ಅವರು ಲೀಕ್ ಆಗದ ರೀತಿ ಎಕ್ಸಾಮ್ ನಡೆಸೋಕ್ಕೆ ಅವರಿಗೆ ತಾಕತ್ತಿಲ್ಲ ಅಂದಮೇಲೆ ದೇಶದ ರಕ್ಷಣೆ ಏನು ಮಾಡ್ತಾರೆ ಅವರು? ದೇಶದ ಗಡಿ ಭಾಗನ ಯಾವ ರೀತಿಯ ರಕ್ಷಣೆ ಮಾಡ್ತಾರೆ? ಇದು ನಮಗೆ ಇವತ್ತು ಮನಸ್ಸಲ್ಲಿ ಇವತ್ತು ಬರ್ತಕ್ಕಂಥ ಒಂದು ನಮ್ಮ ಕಾರಣ ಇದಾಗಿದೆ. ಅದರಿಂದ ಏನು ನೀಟ್ ಎಕ್ಸಾಮ್ನ ಸ್ಕ್ಯಾಮ್ ಆಗಿದೆ ಅದನ್ನು ವಿರೋಧಿಸಿ UPSC ಯಾವ ಥರ ಒಂದು ಸಪ್ರೇಟ್ ಒಂದು ಬೋರ್ಡ್ ಇದೆ, ಅದೇ ರೀತಿಯಲ್ಲಿ UPSCಗೆ ಸಪ್ರೇಟ್ ಬೋರ್ಡ್ ಇರೋ ಥರ ನೀಟ್ ಎಕ್ಸಾಮ್ಗೂ ಸಹ ಒಂದು ಸಪ್ರೇಟ್ ಒಂದು ಬೋರ್ಡ್ ಆಗಬೇಕು. ಅದಕ್ಕೊಂದು ಸಪ್ರೇಟ್ ಒಂದು ಅಡ್ಮಿನಿಸ್ಟ್ರೇಷನ್ ಫಾರ್ಮ್ ಆಗಬೇಕು. ಅವರೊಂದು ಮುಖಾಂತರ ನೀಟ್ ಎಕ್ಸಾಮ್ನ ಮಾಡಬೇಕು. ಇಲ್ಲ ಅಂತಂದರೆ ಆ ರಾಜ್ಯಗಳಿಗೆ CET ಮುಖಾಂತರ ಅವರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಒಂದು ಸ್ವತಂತ್ರವನ್ನು ಕೊಡಬೇಕು. ಆ ರಾಜ್ಯಕ್ಕೆ ಒಂದು ಫ್ರೀಡಮನ್ನು ಕೊಡಬೇಕು ಅಂತ ನಮ್ಮ ಮುಖ್ಯ ಮನವಿ. ಅದರಿಂದ ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಛಾತ್ರೋಂಕೆ ಗೂಂಜ್ ಅಂತಕ್ಕಂಥ ಕಾರ್ಯಕ್ರಮನ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದು ಮಂಡ್ಯದಲ್ಲಿ ಶುರುವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ನಡೀತಾ ಇದೆ, ರಾಷ್ಟ್ರವ್ಯಾಪಿ ಎಲ್ಲ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ರಫೀಕ್ ಅಲಿ,
NSA ಉಪಾಧ್ಯಕ್ಷರು ರಾಜ್ಯ NSA ಕರ್ನಾಟಕ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.